ನಮಸ್ಕಾರ. ನನ್ನ ಹೆಸರು ಕುಮಾರಗೌಡರು ಅಂಥೇಳಿ, ಮಳ್ಳ ಗ್ರಾಮ. ಉಳ್ಳೂರು ಮತ್ತು ತ್ಯಾಗಾರ್ತಿಯ 110 kV ಲೈನಿನ ಬಗ್ಗೆ ಊಹಾಪೋಹಗಳನ್ನು ತೆರೆ ಎಳಿಲಿಕ್ಕಾಗಿ ಈ ಒಂದು ಸಂದರ್ಶನ ಮಾಡ್ತಾಯಿದ್ದೇವೆ ಗ್ರಾಮಸ್ಥರು. ಮನೆಯರೇ, ಈ ದಿನ ಮಾಧ್ಯಮ ಮಿತ್ರರನ್ನು ಬರಮಾಡಿಕೊಂಡು ವಾಸ್ತವಾಂಶದ ಬಗ್ಗೆ ವಿಚಾರ ತಿಳಿಸೋಣ ಅಂತ ನಾನು ಸಹ ನಮ್ಮ ಗ್ರಾಮಸ್ಥರು ಇಲ್ಲಿ ಹಿರೇಬೆಳಗುಂಜಿ, ತ್ಯಾಗಾರ್ತೆ ಮತ್ತು ಬರೂರು ಗ್ರಾಮಸ್ಥರ ಪರವಾಗಿ ಒಂದು ಮಾಧ್ಯಮ ಮಿತ್ರರೊಳಗೆ ಸಂವಾದನ ಇಟ್ಕೊಂಡಿದ್ದೀನಿ. ಉಳ್ಳೂರು ಮತ್ತು ತ್ಯಾಗಾರ್ತೆಯ 110 kV ಲೈನಿನ ಬಗ್ಗೆ. ಇದು 2016-17ರಲ್ಲಿ ಮಂಜೂರಾತಿಯಾಗಿದ್ದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಸರ್ಕಾರ ಈಗಾಗಲೇ ಅದರ ಸ್ಟೇಷನನ್ನು 13 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಪ್ರಾರಂಭ ಆಗಿದೆ. ಅದಕ್ಕೆ ಸಂಪರ್ಕ ಲೈನಿಗೆ ಕಾಮಗಾರಿ ಮಾಡೋ ಟೈಮ್ನಲ್ಲಿ ಕೆಲವು ಜನ ಅಡ್ಡಿ ಮಾಡ್ತಾ ಇರೋದು ವಿಷಾದನೀಯ. ಕಾರಣ ಏನು ಅಂದರೆ, ಘನ ನ್ಯಾಯಾಲಯಕ್ಕೆ ಅವರು ಮೊರೆ ಹೋದರು. ಅತಿ ಹತ್ತಿರವಾಗಿರ್ತಕ್ಕಂಥದ್ದು, ಅತಿ ಚೀಪಾಗಿ ಮತ್ತು ಯಾರಿಗೂ ತೊಂದರೆ ಇಲ್ಲದೆ ಇರತಕ್ಕಂಥ ಲೈನನ್ನು ಒಯ್ಯಬೇಕು ಅನ್ನೋ ಅವರ ಉದ್ದೇಶವು ಮತ್ತು ಸರ್ಕಾರದ ಉದ್ದೇಶವನ್ನು ಪರಿಶೀಲನೆ ಮಾಡಿ ಘನ ನ್ಯಾಯಾಲಯ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಈಗ 1 ವರ್ಷದ ಹಿಂದೆ ಆ ಕೇಸನ್ನು ಹಸ್ತಾಂತರ ಮಾಡ್ತು. ಈ ಮಧ್ಯದಲ್ಲಿ ಈ ಹಿಂದಿರ್ತಕ್ಕಂತಹ ಹಾಲಪ್ಪನವರು ಸಹ ಈ ಸ್ಥಳಕ್ಕೆ ಮಾಜಿ ಶಾಸಕರಾಗಿದ್ದ ಹಾಲಪ್ಪನವರು ಸಹಿತ ಈ ಸ್ಥಳಕ್ಕೆ ಬಂದು ಫಲಾನುಭವಿಗಳಿಗೆ ಯಾರಿಗೆ ತೊಂದರೆ ಆಗದಿದ್ದಂಗೆ ಲೈನು ಒಯ್ಯಲಿಕ್ಕೆ 4-6 ಕಂಬಗಳನ್ನು ಹೆಚ್ಚಿಗೆ ಮಂಜೂರು ಮಾಡಿಸ್ಕೊಡ್ತೀನಿ, ಕಾಮಗಾರಿಗೆ ತೊಂದರೆ ಆಗಬಾರ್ದು ಅಂತ ಅವರು ಕಿವಿ ಮಾತನ್ನು ಹೇಳಿದಾಗಲೂ ಹೈಕೋರ್ಟ್ ಮೆಟ್ಟಲೇರಿರ್ತಕ್ಕಂಥ ಜನ ಅಲ್ಲಿ ಫಲಕಾರಿ ಆಗದೆ ಜಿಲ್ಲಾಧಿಕಾರಿ ಕೋರ್ಟಿಗೆ ಬಂತು. ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಇವರ ವಾದವನ್ನು ಕೇಳಿ ಮತ್ತು ಭಾಳ ನಿಖರವಾಗಿ ಮತ್ತು ನಿಯರಾಗಿರ್ತಕ್ಕಂತಹ ಒಂದು ಕಾಮಗಾರಿಗೆ ಅವರು ಸರಿ ಇದೆ ಅಂಥೇಳಿ ಏನು KPTCL ಮಾಡಿರ್ತಕ್ಕಂಥ ಮುಂಚಿನ ಎಸ್ಟಿಮೇಟನ್ನೇ ಒಂದು ಕೆಲಸ ಪ್ರಾರಂಭ ಮಾಡೋಕ್ಕೆ ಆದೇಶ ಮಾಡಿದ್ದಾರೆ. ಪ್ರತಿ ಕಂಬ ನಿಲ್ತಕ್ಕಂಥ ಜಾಗಕ್ಕೆ ಸರ್ಕಾರ ನಿಗದಿ ಮಾಡಿದೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಪರಿಹಾರ ಕೊಡೋದಕ್ಕೂ. ಮತ್ತು ಇದ್ರ ಜೊತೆಗೆ ಈಗಿರ್ತಕ್ಕಂತಹ ಹಾಲಿ ಶಾಸಕರು ಸಹ ಈ ಒಂದು ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಹಿರೇಬೆಳಗುಂಜಿ, ತ್ಯಾಗಾರ್ತೆ ಮತ್ತು ಬರೂರು 3 ಪಂಚಾಯತಿಗೆ ಇಲ್ಲಿ ಇರ್ತಕ್ಕಂತಹ ವಿದ್ಯುತ್ ಬಳಕೆದಾರರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ವಿದ್ಯುತ್ ಇಲ್ಲ. ವರ್ಷಕ್ಕೆ ಈ ಈ ಈ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಜನರವು 2-3 ಮೋಟ್ರ್ಗಳು ಸುಟ್ಟೋಗಿದೆ. ಆದರೆ ಅದರ ಬಗ್ಗೆ ಯಾಕೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದೇ ನಮ್ಮ ಈ ಭಾಗದ ಜನರ ದೌರ್ಭಾಗ್ಯ ಅಂತ ನಾವು ಹೇಳಬೇಕಾಗ್ತದೆ. ಮೊನ್ನೆ ದಿನ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಿಕ್ಕೆ ಹೊರಟಾಗ ಸಾಗರ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಿರ್ವಾಳ ದಿನೇಶ್ ಅವರು ಅವರ ಎಲ್ಲ ಬೆಂಬಲಿಗರೊಂದಿಗೆ ಬಂದು ಅವರು ಬುದ್ಧಿವಾದಗಳನ್ನು ಹೇಳಿ, ಅವರು ಯಾರದ್ದೇ ಅಡಿಕೆ ತೋಟಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ಒಯ್ಯಲಿಕ್ಕೆ ನೀವೆಲ್ಲ ಇದು ಮಾಡಬೇಕು ಅಂತ ಬುದ್ಧಿವಾದ ಹೇಳಿ ಈ ಪರಿಹಾರವನ್ನು ಜಾಸ್ತಿ ಕೊಡಿಸ್ಲಿಕ್ಕೆ, ಅಡಿಕೆ ಮರಗಳಿಗೆ ಹೋದಕ್ಕೆ ಪರಿಹಾರವನ್ನು ಇಮಿಡಿಯೇಟಾಗಿ ಕೊಡಬೇಕು ಅಂತ ತೋಟಗಾರಿಕೆ ಇಲಾಖೆಯವರಿಗೆ ಮತ್ತು ರೆವಿನ್ಯೂ ಕಂದಾಯ ಇಲಾಖೆಯವರಿಗೆ ಸಹ ಅವರು ಹೇಳಿ ಈ ಒಂದು ತಕರಾರು ಮಾಡ್ತಕ್ಕಂಥವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಅವರೂ ಸಹ ಈ ಕಾಮಗಾರಿ ಆಗಲಿ ಅಂತ ಒತ್ತು ಕೊಟ್ಟವರಲ್ಲಿ ದಿನೇಶ್ ಅವರೊಬ್ಬರು. ತದನಂತರದಲ್ಲೇ ಮತ್ತೆ ಅದಕ್ಕೆ ಅಡಚಣೆ ಬಂದಾಗ ಕಲ್ಸೆ ಚಂದ್ರಪ್ಪನವರು ಮತ್ತು ಈ ಭಾಗದ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಯುವಕರು ಸೋಮಶೇಖರ್ ಲಾವಿಗೆರೆ, ಬರೂರು ವೀರೇಶಗೌಡರು ಲಾವಿಗೆರೆ, ಚೇತನ್ ರಾಜ್ ಕಣ್ಣೂರು ಇವರು ಸಹ ಜೊತೆಗೆ ಅಸಿಸ್ಟೆಂಟ್ ಕಮಿಷನರ್ ಸಹಿತ ಸ್ಪಾಟಿಗೆ ಕರೆಸಿ, ಸೂಪರ್ಡೆಂಟ್ ಇಂಜಿನಿಯರ್ನ ಸಹಿತ ಸ್ಪಾಟಿಗೆ ಕರೆಸಿ ಇದು ಸೌಹಾರ್ದಿತವಾಗಿ ಬಗೆಹರಿಲಿ, ತ್ವರಿತವಾಗಿ ಕಾರ್ಯಕ್ರಮ ಆಗಲಿ ಅಂಥೇಳಿ ಅವರು ಸಹ ಇದಕ್ಕೊಂದು ಬೆಂಬಲ ಸೂಚಿಸಿದರು. ಈ ಮಧ್ಯೆ ಆ ಕೆಲಸ ಮಾಡ್ತಕ್ಕಂಥವರು ಪಾಯಿಂಟ್ ಮಾರ್ಕ್ ಮಾಡೋಕ್ಕೆ ಹೋದಾಗ ಆ ಪರಶುರಾಮ್ ಅವರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆಯನ್ನು ಇವೆಲ್ಲ ಸಂಘಟನೆಗಳು ಖಂಡಿಸ್ತವೆ. ಕಾರಣ ಏನು ಅಂದರೆ, ಅವರು ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು, ಅವ್ರ ಮೇಲೆ ಹಲ್ಲೆ ಮಾಡಿದರು. ಇಲ್ಲಿ ಈ ಹಿಂದೆ 2-3 ಸಲ ಕೆಲಸಗಾರರಿಗೆ ಹಲ್ಲೆ ಮಾಡಿದಾಗ, ಗಲಾಟೆ ಮಾಡಿದಾಗ ಸಹ ಪೊಲೀಸ್ ಸ್ಟೇಷನ್ನಿಗೆ ದೂರು ಕೊಟ್ಟರೆ ಅವರು ಪೊಲೀಸ್ನವರು ಸಹ ಇದು ತಿಳಿಯಾಗಲಿ
ಕೇಸು ವಗೈರೆ ಬೇಡ ಅಂಥೇಳಿ ಸಂತ್ರಸ್ತರಿಗೂ ಸಹ ಹೇಳಿ ಅವರಿಗೂ ಸಹ ಹೇಳಿ ಕಳಿಸಿದ ಉದಾಹರಣೆಗಳಿದೆ. ಆದರೆ ಮೊನ್ನೆ ದಿನ ತುಂಬ ಗಂಭೀರವಾಗಿ ಹಲ್ಲೆ ಆಗಿರೋದಕ್ಕಾಗಿ ಮಾತ್ರ ಅವ್ರ ಮೇಲೆ FIR ಆಗಿದೆ. ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಸ್ನೇಹಿತರು ಹೇಳಿದರು, ಸುಳ್ಳು ಪೊಲೀಸ್ನವ್ರು ಸುಳ್ಳು, ನಾವು ಪರಿಹಾರ ಕೇಳೋಕ್ಕೆ ಹೋಗಿದ್ವಿ, ಕೆಲಸಕ್ಕೆ ಅಡೆತಡೆ ಮಾಡೋಕ್ಕೆ ಹೋಗಿರಲಿಲ್ಲ, ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ ಪೊಲೀಸ್ನವರು ಅಂಥೇಳಿ ಪೊಲೀಸರ ವಿರುದ್ಧ ಸಹ ಇವರು ಹೇಳಿರ್ತಕ್ಕಂಥದ್ದು ತುಂಬ ಅದು ಹೇಳಬೇಕಾದಂಥ ವಿಚಾರ ಅಲ್ಲ. ಯಾಕೆಂದರೆ ಆ ಮನುಷ್ಯ ಸಾವು ಮರಳಿನ ಮಧ್ಯ ಅವನ್ನ ನಮ್ಮನೆಯವರೆಗೂ ಓಡಿ ಬಂದಿದ್ದಾನೆ. ಅವನ ಆಸ್ಪತ್ರೆಗೆ ಸೇರಿಸಿದ್ದೇವೆ, ಡಾಕ್ಟ್ರ್ ಅದನ್ನು ಚಿಕಿತ್ಸೆ ಮಾಡ್ತಾಯಿದ್ದಾರೆ, ಇನ್ನೂ ಚಿಕಿತ್ಸೆಯಲ್ಲಿ ಇದ್ದಾನೆ, ಅವನು ಊರಿಗೆ ಹೋದರೂ ಸಹ ಚಿಕಿತ್ಸೆಯಲ್ಲಿದ್ದಾನೆ. ಈ ಥರ ಹಲ್ಲೆಯನ್ನು ಕೆಲಸಗಾರರ ಮೇಲೆ ಪ್ರಯೋಗ ಮಾಡಬಾರ್ದು. ಕಾನೂನು ರೀತಿಯಲ್ಲಿ ನಮಗೇನು ಬೇಕು, ನ್ಯಾಯ ದೊರಕೋದಕ್ಕೆ ಹೋರಾಟ ಮಾಡಬೇಕು. ದಯಮಾಡಿ ಒಬ್ಬರಿಗೆ ಜಿದ್ದು ಹಚ್ಚಿಕೊಂಡು ಇಲ್ಲ ಸಲ್ಲದ ಸುಳ್ಳುಗಳ ಆರೋಪಗಳನ್ನು ಹೊರಿಸೋದಕ್ಕಿಂತ ವಾಸ್ತವ ಅಂಶ ಕಡೆ ಹೋಗಬೇಕು ಮತ್ತು ಈ ಕೆಲಸ ತ್ವರಿತವಾಗಿ ಆಗಬೇಕು. ಯಾಕೆಂದರೆ ಇದು 3 ಪಂಚಾಯತಿಗೆ ರೈತರ ಅಳುವಿನ ಪ್ರಶ್ನೆ. ಇದು ಬೇಕು ಅಂಥೇಳಿ ಕಾನೂನು ಪ್ರಕಾರ ಹೋಗಿ ನಡೀದೇ ಇದ್ದಾಗ ಬೇರೆ ಬೇರೆ ರೀತಿಯಲ್ಲಿ ವಾಮಮಾರ್ಗದಲ್ಲಿ ಹೋಗೋದಕ್ಕೆ ತುಂಬ ಇದು ಅವರು ಅನುಭವಿಸ್ಬೇಕಾಗ್ತದೆ. ಇದನ್ನು ಫೇಸ್ ಮಾಡೋದು ಕಷ್ಟ ಆಗ್ತದೆ. ಮತ್ತು ಇಲ್ಲಿ ಈ ತಾಲೂಕಿನ ಪಕ್ಷಾತೀತವಾಗಿ ಈ 3 ಗ್ರಾಮ ಪಂಚಾಯತಿಯವರು ಈ ಕೆಲಸಕ್ಕೆ ಅಡ್ಡಿ ಮಾಡೋರು, ವಿರೋಧವಾಗಿ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಅದು ಆಕ್ರೋಶಕ್ಕೆ ಹೋಗಬಾರ್ದು. ಒಳ್ಳೆ ರೀತಿಯಲ್ಲಿ ರಕ್ಷಣಾ ಇಲಾಖೆಯವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ದಯಮಾಡಿ ಈ ಕಾಮಗಾರಿ ಇನ್ನು 2 ತಿಂಗಳಲ್ಲಿ ಮುಗಿಲಿಕ್ಕೆ ಸಹಕರಿಸಿ ಅಂತ ಅವರಿಗೂ ಸಹ ಏನು ಹೀಗೆ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಯಾವುದೇ ಅಡಿಕೆ ಮರದ ತೋಟಗಳು ಹೋದರೆ ಪರಿಹಾರ ಮತ್ತು ಹೋಗದೇ ಇರೋ ರೀತಿಯಲ್ಲಿ ಗುತ್ತಿಗೆದಾರರೊಡನೆ ಸಮಾಧಾನವಾದ ಸಂವಾದ ಮಾಡಿ ಈ ಕಾರ್ಯಕ್ರಮ ಈ ಒಂದು ಕ್ಲಿಷ್ಟದಾಯಕ ಪರಿಸ್ಥಿತಿಯನ್ನು ಒಳ್ಳೆ ರೀತಿಯಲ್ಲಿ ಒಯ್ದು ಗ್ರಾಮದಲ್ಲಿ ಶಾಂತಿ ನೆಲೆಸಬೇಕು. ಇದು ಯಾವುದೇ ಆಗಲಿ ಕ್ರಾಂತಿಯಿಂದ ಮುಗಿಯಲ್ಲ, ಅದಕ್ಕೆ ಶಾಂತಿಯಿಂದ ಮುಗಿದ್ರೆ ಮಾತ್ರ ಎಲ್ಲರಿಗೂ ಬೆಳಕು ಬರ್ತದೆ. ಬೆಳಕು ಅನ್ನೋದು ಒಂದು ಲಕ್ಷ್ಮಿ, ನಾವು ಮನೆಯೊಳಗೆ ಕರ್ಕೋಬೇಕಾಗುತ್ತೆ. ಅದನ್ನು ಬಿಟ್ಟು ಬೇಡದೇ ಇರೋದು ಮಾಡೋದು ಬೇಡ. ಮತ್ತು ಇದಕ್ಕೆ ಇಡೀ 3 ಪಂಚಾಯತಿಗೆ ಜೊತೆಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಸಹ ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೋಬೇಕು ಅಂತ ಇರೋದಕ್ಕಾಗಿ ದಯಮಾಡಿ ನಾವು ಒಂದೇ ಮಾತು ಹೇಳೋದು, ಮೊನ್ನೆ ವಿಭಾಗೀಯ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಸಹ ಸ್ಪಾಟಿಗೆ ಬಂದು ಈ ವಿಚಾರದಲ್ಲಿ ತಿಳ್ಕೊಂಡು ಹೋಗಿದ್ದಾರೆ. ಹಾಗಿರೋದಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ನಿಲ್ಲಬಾರ್ದು. ಕಾಮಗಾರಿಯರಿಗೆ ಅಡೆತಡೆ ಮಾಡಿದರೆ ಮುಂದಾಗ ಪರಿಣಾಮವನ್ನು ಕಾನೂನು ರೀತಿಯಲ್ಲಿ ಎದುರಿಸಬೇಕಾಗುತ್ತೆ. ದಯಮಾಡಿ ತಮ್ಮ ಜಮೀನಿನಲ್ಲಿ ಹೋಗುವಾಗ ನಿಜವಾದ ಅಡಿಕೆ ತೋಟ ಹೋಗೋದೇ ಆದರೆ ಇಂಜಿನಿಯರ್ ಜೊತೆಗೆ ಸಂವಾದ ಮಾಡಿ, ಗ್ರಾಮಸ್ಥರ ಜೊತೆಗೆ ಸಂವಾದ ಮಾಡಿ ಅದರಲ್ಲಿ ಉಳಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ, ಜೊತೆಗೆ ಅವ್ರು ಕೊಡ್ತಕ್ಕಂಥ ಪರಿಹಾರಕ್ಕೆ ನಿಮ್ಮ ಪಾಸ್ಬುಕ್ಕು ಮತ್ತು ಅದಕ್ಕೆ ದಾಖಲೆಗಳನ್ನು ಕೊಡಿ. ಅವರು ಫೌಂಡೇಶನ್ ಆದ ತತ್ಕ್ಷಣವೇ ನಿಮ್ಮ ಖಾತೆಗೆ ದುಡ್ಡನ್ನು ಜಮಾ ಹಾಕ್ತಾರೆ. ಲೈನ್ ಹೋಗಬೇಕಾದ್ರೆ ಅಡಿಕೆ ಮರಗಳು ಅಥವಾ ತೆಂಗಿನ ಮರಗಳು ಹೋದರೆ ತೋಟಗಾರಿಕೆ ಇಲಾಖೆಯವರು ನಿಗದಿಪಡಿಸಿರ್ತಕ್ಕಂಥ ಒಂದು ಹಣವನ್ನು ಕೊಡ್ತಾರೆ. ಕಡಿಮೆ ಆದರೆ ಜಿಲ್ಲಾಧಿಕಾರಿ ಹತ್ರ ಹೋಗಿ ಅಪೀಲ್ ಮಾಡಿ ಹೆಚ್ಚುವರಿ ಹಣವನ್ನು ಪಡೆಯೋದಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೇವೆ. ದಯಮಾಡಿ ಸಹಕರಿಸಿ. ಮತ್ತು ಈ ಕಾರ್ಯಕ್ರಮದ ತ್ವರಿತಗತಿಯಲ್ಲಿ ಆಗಲಿಕ್ಕೆ ಪ್ರೋತ್ಸಾಹ ಇರತಕ್ಕಂಥ ರೈತ ಸಂಘ ಹಾಗೂ ಸೋಮಶೇಖರ್ ಲಾವಿಗೆರೆ ಕಣ್ಣೂರು, ಚೇತನ್ ರಾಜ್ ಕಣ್ಣೂರು, ಕಲ್ಸೆ ಚಂದ್ರಪ್ಪನವರು ಆ ಸಂತ್ರಸ್ತನ ಹೊಡೆದಾಗ ಅವರು ಆಸ್ಪತ್ರೆಗೆ ದಾಖಲು ಮಾಡಿ ಶುಶ್ರೂಷೆಯನ್ನು ಮಾಡಿಸ್ತಿರ್ತಕ್ಕಂಥ ಕಲ್ಸೆ ಚಂದ್ರಪ್ಪನವರಿಗೂ ಈ 3 ಗ್ರಾಮ ಪಂಚಾಯಿತಿಯ ಪರವಾಗಿ ನಾನು ಬಂದಿರತಕ್ಕಂಥ ಮಾಧ್ಯಮ ಮಿತ್ರರೊಳಗೆ ಈ ಸತ್ಯಾಂಶವನ್ನು ನಾನು ವ್ಯಕ್ತಪಡಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಮಸ್ಕಾರ, ನನ್ನ ಹೆಸರು ಕುಮಾರ್ ಅಂತೇಳಿ, ನಮ್ಮದು ಕಾಗೋಡಿದಿಂಬ ಊರು. ನಮ್ಮ 3 ಪಂಚಾಯಿತಿಯಲ್ಲಿ ವೋಲ್ಟೇಜ್ ಸಮಸ್ಯೆ ಭಾಳ ಇದೆ. ತ್ಯಾಗರ್ತಿ, ಹಿರೇಬೆಳಗುಂಜಿ, ಬರೂರು ಪಂಚಾಯಿತಿಯಲ್ಲಿ ಆದಷ್ಟು ಬೇಗ ಗ್ರಿಡ್ ಕಾಮಗಾರಿ ಪೂರ್ಣಗೊಂಡು ಲೈನು ಮತ್ತು ಕಂಬ ಸಮಸ್ಯೆ ಎಲ್ಲ ಬಗೆಹರಿದು ವೋಲ್ಟೇಜ್ ಸಮಸ್ಯೆ ನಮಗೆ ಬಗೆಹರಿಬೇಕು. ಎಲ್ಲ ರೈತರಿಗೂ ಭಾಳ ಸಮಸ್ಯೆ ಆಗ್ತಾಯಿದೆ. ಮೋಟ್ರೆಲ್ಲ ಸುಟ್ಟು ಹೋಗ್ತಾಯಿದ್ದಾವೆ. ಎಲ್ಲರೂ ಸ್ಪಂದಿಸಿ. ನಾ ದೇವರಾಜ್ ಅಂತೇಳಿ ಕಾಗೋಡಿದಿಂಬ. ನಾವೋಡೋದೇನಂದ್ರೆ ನಮಗೆ ಯಾರೂ ವಿರೋಧಿಗಳಲ್ಲ. ನಮಗೆ ಲೈನ್ ಸಮಸ್ಯೆ ಬಗೆಹರಿದ್ರೆ ರೈತರಿಗೆ ಒಂದು ಅನುಕೂಲ ಆಗುತ್ತೆ, ಎಲ್ಲರಿಗೂ ಒಂದು ಇದಾಗುತ್ತೆ. ಇಲ್ಲಾಂದ್ರೆ ನಾವು ದಿನ ಮೋಟ್ರ್ ಸುಟ್ಟು ಹೋಗೋದು, ಮತ್ತೊಂದು ಮುಗಿದೊಂದು ದುಡ್ಡು ಕಟ್ಟೋಕ್ಕೆ ಆಗೋಲ್ಲ. ಒಂದೊಂದು ಮೋಟ್ರ್ ಹೋದರೆ ಒಂದು 8,000 to 10,000 ರೂಪಾಯಿ ಖರ್ಚು ಬರ್ತೀವಿ. ಹೇಳ್ತಾರ ನಾನು